ಚಾನೆಲ್ಗೆ ಸ್ವಾಗತ. ಇವತ್ತಿನ ವಿಡಿಯೋದಲ್ಲಿ ಒಂದು ಸಿಂಪಲ್ ಆಗಿ ಒಂದು ರೆಸಿಪಿಯನ್ನು ತೋರಿಸ್ಕೊಡುವ ಅಂತ ಅನ್ಕೊಳ್ತಿದ್ದೆ. ಯಾವ್ದಪ್ಪ ನಿಮ್ಗೆ ಒಂದು ರೆಸಿಪಿ ತೋರಿಸೋದು ಅನ್ಕೊಳ್ತಿರುವಾಗ ನಂಗೆ ಮನೆಯಲ್ಲಿ ಸಿಕ್ಕಿದ ಅಂತ ಒಂದು ಐಟಮ್ ಬಂದ್ಬಿಟ್ಟು ಕ್ಯಾಬೇಜ್. ಓಕೆ, ಈ ಕ್ಯಾಬೇಜ್ ಅಲ್ಲಿ ಏನ್ ಮಾಡ್ಬೋದು, ಏನ್ ಬ್ರೇಕ್ಫಾಸ್ಟ್ ಮಾಡ್ಬೋದು, ಏನ್ ಸ್ನ್ಯಾಕ್ಸ್ ಮಾಡ್ಕೋಬಹುದು ಅಂತ ಯೋಚನೆ ಮಾಡುವಾಗ ನಂಗೆ ಅನಿಸಿದ್ದು ಕ್ಯಾಬೇಜ್ ಪಕೋಡ ಮಾಡುವ ಅಂತ ಹೇಳಿ. ಇದಕ್ಕಿಂತ ಮುಂಚೆ ನಾನು ಮಾಡಿದ್ದೇನೆ, ತುಂಬಾ ಟೇಸ್ಟಿಯಾಗಿತ್ತು. ಸೊ ಈ ಒಂದು ರೆಸಿಪಿಯನ್ನು ನಿಮ್ಮ ಜೊತೆನೂ ಶೇರ್ ಮಾಡ್ಕೋಬೇಕು ಅಂತ ಅಂದ್ಕೊಂಡು ಇವತ್ತು ಈ ರೆಸಿಪಿಯನ್ನು ನಾನು ತೋರಿಸ್ತಾ ಇದ್ದೀನಿ. ಕ್ಯಾಬೇಜ್ ಪಕೋಡ ಯಾವ ರೀತಿ ಮಾಡೋದು ಅನ್ನೋದನ್ನು ನೋಡ್ಕೊಂಡು ಬರೋಣ. ಅದಕ್ಕೂ ಮುಂಚೆ ಫ್ರೆಂಡ್ಸ್, ನೀವೇನಾದರೂ ನನ್ನ ಚಾನಲ್ಗೆ ಇನ್ನೂ ಸಬ್ಸ್ಕ್ರೈಬ್ ಆಗಿಲ್ಲ, ಸಬ್ಸ್ಕ್ರೈಬ್ ಆಗಕ್ಕೆ ನನ್ನ ವಿಡಿಯೋ ನೋಡ್ತಾ ಇದ್ದೀರಾ ಅಂತ ಹೇಳಿದರೆ ಈಗಲೇ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಸೈಡಲ್ಲಿ ಬರುವಂತಹ ಬೆಲ್ ಬಟನ್ ಅನ್ನು ಪ್ರೆಸ್ ಮಾಡಿ. ಇದರಿಂದ ನಾನು ಯಾವುದೇ ವಿಡಿಯೋ ಅಪ್ಲೋಡ್ ಮಾಡಿದ್ದು ತಕ್ಷಣ ನಿಮಗೆ ಅದರ ನೋಟಿಫಿಕೇಶನ್ ಬರುತ್ತೆ. ಹಾಗೆ ವಿಡಿಯೋ ಬರೀ ನೋಡೋದಲ್ಲ, ಅದನ್ನು ಲೈಕ್ ಮಾಡ್ಕೊಳ್ಳಿ, ಹಾಗೆ ಶೇರ್ ಮಾಡಿ ಕೂಡ. ಈ ವಿಡಿಯೋ ನಿಮಗೆ ಈ ರೆಸಿಪಿ ಇಷ್ಟ ಆಗಿದೆ ಅಂತ ಹೇಳಿದ್ರೆ ಒಮ್ಮೆ ನೀವು ಮನೆಯಲ್ಲಿ ಟ್ರೈ ಮಾಡಿ ನೋಡಿ, ಆಮೇಲೆ ಯಾವ ರೀತಿ ಬಂದಿದೆ ಅಂತ ಹೇಳಿ ನನಗೆ ಕಮೆಂಟ್ ಮಾಡಿ ತಿಳಿಸಿ. ಓಕೆನಾ? ಸೊ ಈ ವಿಡಿಯೋ ಸ್ಟಾರ್ಟ್ ಮಾಡುವ. ಅದಕ್ಕೆ ಏನೇನೆಲ್ಲ ಐಟಮ್ಸ್ಗಳು ಬೇಕು, ಏನೇನೆಲ್ಲ ಹಾಕಬೇಕು ಅನ್ನೋದನ್ನ ನೋಡ್ಕೊಂಡು ಬರೋಣ ನಾವು. ಸೊ ನೀವು ನೋಡ್ಬೋದು, ನಾನಿಲ್ಲಿ ಒಂದು ಕ್ಯಾಬೇಜ್ ಅನ್ನು ಇಲ್ಲಿ ತಗೊಂಡಿದ್ದೇನೆ. ಸಣ್ಣ ಗಾತ್ರ, ಮೀಡಿಯಂ ಸೈಜಲ್ಲಿದೆ. ಇದು ನೋಡ್ಬೋದು ನೀವು. ಇವಾಗ ನಾವು ಏನು ಮಾಡ್ತೀವಿ ಅಂತ ಹೇಳಿದರೆ, ಇದರ ಈ ವೇಸ್ಟ್ ಇದೆಲ್ಲ ಇದನ್ನೆಲ್ಲ ತೆಗಿತಿದ್ದೇವೆ. ಮೇಲ್ಗಡೆ ಇದೆಯಲ್ಲ ಅದನ್ನೆಲ್ಲ ನಾವೀಗ ರಿಮೂವ್ ಮಾಡ್ತಾ ಇದ್ದೀವಿ. ಸೊ ನೋಡ್ಬೋದು, ಇದನ್ನೆಲ್ಲ ನಾವು ತೆಗಿಬೇಕು. ಇವಾಗ ಇದನ್ನು ನಾನೊಂದು 2 ಪೀಸ್ಗಳಾಗಿ ಕಟ್ ಮಾಡ್ತೇನೆ ಈ ಥರ. ಆಮೇಲೆ ಇನ್ನೊಂದು ಈ ಥರ ನೋಡಿ, ಈ ಥರ ಕಟ್ ಮಾಡ್ಕೋಬೇಕಾಗುತ್ತೆ. ಈ ಥರ ಕಟ್ ಮಾಡ್ಕೊಳ್ತಾ ಇದ್ದೇನೆ. ಹಾಗೆ ಇದನ್ನು ಕೂಡ ಹಾಗೆ ಮಾಡ್ತಾ ಇದ್ದೇನೆ. ನೋಡ್ಬೋದು, ಈ ಥರ ಕಟ್ ಮಾಡಿ ಇಟ್ಕೋಬೇಕಾಗುತ್ತೆ. ಸೊ ಇವಾಗ ಇದನ್ನು ನಾನು ಯಾವ ರೀತಿ ತುರ್ಕೊಳ್ಳೋದು ಅನ್ನೋದನ್ನು ತೋರಿಸ್ತೇನೆ. ಸೊ ನಾನಿಲ್ಲೊಂದು ಪ್ಲೇಟ್ ತಗೊಂಡಿದ್ದೇನೆ, ತುಂಬ ದೊಡ್ಡ ಪ್ಲೇಟ್ ತಗೊಂಡಿದ್ದೇನೆ. ಸೊ ಇದು ಗ್ರೇಟರ್ನಲ್ಲಿ ನಾನು ಇದನ್ನು ತುರ್ಕೊಡುವಂಥದ್ದು. ನೀವು ನೋಡಿ, ಇದರಲ್ಲಿ ಎಲ್ಲ ವೆರೈಟೀಸ್, ಅಂದರೆ ನಿಮಗೆ ಯಾವ ಶೇಪ್ ಬೇಕು ಆ ಥರ ನೀವು ಕಟ್ ಮಾಡ್ಕೊಳ್ಳುವಂಥ ಆಪ್ಷನ್ಗಳು ಇದೆ ನೋಡಿ. ಇದಾದರೂ ಮಾಡ್ಕೋಬೋದು, ಇದಾದರೂ ಯಾವುದು ಬೆಟರ್ ಆಗುತ್ತೆ, ಯಾವುದು ಓಕೆ ಪರವಾಗಿಲ್ಲ, ಯಾವುದು ಮಾಡ್ಕೋಬೋದು. ನಿಮಗೆ ಯಾವುದು ಓಕೆ ಅಂತ ಅನಿಸುತ್ತೆ ನೀವು ಅದನ್ನು ಹಾಕ್ಕೊಂಡು ಚೆನ್ನಾಗಿ ಇದರಲ್ಲಿ ಗ್ರೇಟ್ ಮಾಡ್ಕೋಬೇಕಾಗುತ್ತೆ. ನಾನು ಆ್ಯಕ್ಚುಲಿ ಇದರಲ್ಲಿ ಮಾಡ್ತಾ ಇದ್ದೀನಿ, ಇದರಲ್ಲಿ ತುರ್ಕೊಳ್ತೇನೆ. ಚೆನ್ನಾಗಿ ಈ ಥರ ತುರ್ಕೋಬೇಕಾಗುತ್ತೆ. ಎಲ್ಲನೂ ತುಂಬ ಚೆನ್ನಾಗಿ ಚಿಕ್ಕ ಪೀಸ್ಗಳಾಗಿ ಬರ್ತದೆ. ಸೊ ನೋಡ್ಬೋದು, ನೋಡಿ ಈ ಥರ ಬರುತ್ತೆ ನೋಡಿ. ಈ ಥರ ಇದು ನಿಮಗೆ ಪಕೋಡ ಮಾಡಲಿಕ್ಕೆ ಪರ್ಫೆಕ್ಟ್ ಆಗಿರುವಂಥದ್ದು ಈ ಥರ. ಸೊ ಈ ಥರ ಮಾಡಿ ತುರ್ಕೋಬೇಕಾಗುತ್ತೆ ನಾವು. ನಾನು ಹೀಗೆ ಅದೆಲ್ಲ 4 ಕ್ಯಾಬೇಜ್ಗಳನ್ನು ಈ ಥರ ತುರ್ಕೊಂಡು ತೆಗೆದಿಟ್ಟು ತೋರಿಸ್ತೇನೆ ನಿಮಗೆ ನಾನು. ಓಕೆನಾ? ಸೊ ನೀವು ನೋಡ್ಬೋದು ಯಾವ ರೀತಿ ತುರ್ಕೊಂಡು ಇಟ್ಟಿದ್ದೇನೆ ಅಂತೇಳಿ. ಇದರಲ್ಲಿ ಇವಾಗ ತುಂಬ ನೀರಿನ ಅಂಶ ಇದೆ ಆಯಿತಾ. ಈ ನೀರಿನ ಅಂಶ ಇದೆ, ಇದನ್ನೆಲ್ಲ ನಾವೀಗ ತೆಗಿಬೇಕು. ಒಂದು ಬಟ್ಟೆ ಸಹಾಯದಿಂದ ಇದನ್ನೆಲ್ಲ ಹಾಕಿ ಹಿಂಡಿ ಅದರ ನೀರನ್ನೀಗ ನಾವು ತೆಗಿಬೇಕು. ಯಾವ ರೀತಿ ಅಂತ ತೋರಿಸ್ತೇನೆ ನಾನಿಲ್ಲಿ. ನಾನಿಲ್ಲೊಂದು ಪಾತ್ರೆ ಇಟ್ಟಿದ್ದೇನೆ. ಈ ಪಾತ್ರೆಗೆ ನಾನಿವಾಗ ಒಂದು ಬಟ್ಟೆ, ಇದು ಒಳ್ಳೆ ಬಟ್ಟೆ, ಯೂಸ್ ಮಾಡದೇ ಇರುವಂಥದ್ದು ಒಳ್ಳೆ ಬಟ್ಟೆ ತೆಗೆದಿಡ್ತಾ ಇದ್ದೀನಿ ನಾನು. ನೋಡಿ, ಒಳ್ಳೆ ಬಟ್ಟೆ, ಇದು ಕ್ಲೀನ್ ಆಗಿರುವಂಥ ಬಟ್ಟೆ ತಗೋಬೇಕು. ಅದಕ್ಕೆ ನಾವೀಗ ತುರ್ಕೊಂಡಿದ್ವಲ್ಲ ಇದನ್ನು ನಾನೀಗ ಹಾಕ್ತಾ ಇದ್ದೀನಿ. ಸಾಕಾಗುತ್ತೆ ಸದ್ಯಕ್ಕೆ, ಇಷ್ಟು ಸಾಕು. ಇವಾಗ ಇದನ್ನೆಲ್ಲ ಈ ಥರ ಇಟ್ಕೋಬೇಕು ನೋಡಿ. 4 ಕಡೆಯಿಂದ ಈ ಥರ ಇಟ್ಕೊಂಡು ನಾನು ಹಿಂಡ್ತೇನೆ ನೋಡಿ. ನೋಡಿ ಹೇಗಿದೆ, ಎಷ್ಟು ನೀರಿದೆ ಅಂತೇಳಿ. ಕ್ಯಾಬೇಜಲ್ಲಿ ನೀರಿನ ಅಂಶ ಜಾಸ್ತಿ ಇದೆ. ಸೊ ಆ ನೀರಿನ ಅಂಶ ಎಲ್ಲ ತೆಗಿಬೇಕು ಈ ಥರ ನೋಡಿ. ನೋಡ್ತದಲ್ಲ ಈ ಥರ ನೋಡಿ, ಇಷ್ಟು ನೀರಿನ ಅಂಶ ನಮಗೆ ಸಿಕ್ಕಿತು.
ಈಗ ಇದನ್ನು ಇನ್ನೊಂದು ಪ್ಲೇಟಿಗೆ ನಾನು ಹಾಕ್ತೇನೆ. ನೋಡಿ, ಇದನ್ನೀಗ ನಾನಿಂದು ಪ್ಲೇಟಿಗೆ ಹಾಕ್ತೇನೆ. ಇವಾಗ ಮತ್ತೆ ಅದೇ ರೀತಿ ನೋಡಿ, ಈ ಥರನೇ ಬಟ್ಟೆ ಹಾಕ್ಕೊಂಡು ಉಳಿದಿರುವಂತಹ ಇದನ್ನೆಲ್ಲ ನೋಡಿ ಕ್ಯಾಬೇಜನ್ನು ಇದಕ್ಕೆ ಹಾಕ್ತಾ ಇದ್ದೀನಿ. ಎಲ್ಲನೂ ಹಾಕ್ತೇನೆ. ಎಲ್ಲ ಈ ಥರ ಹಾಕೋಬೇಕು. ಚೆನ್ನಾಗಿ ಹಾಕೊಂಡು ಚಂದ ಮಾಡಿ ಅದರ ನೀರಿದೆಲ್ಲ ಅದನ್ನೆಲ್ಲ ತೆಗಿಬೇಕು. ಕ್ಯಾಬೇಜ್ ಫುಲ್ ಡ್ರೈ ಆಗಬೇಕು ನೋಡಿ. ಈ ಥರ ಇಟ್ಕೊಂಡು ಇದರ ನೀರನ್ನೆಲ್ಲ ತೆಗಿತೇನೆ ನಾನು. ನೀವು ನೋಡ್ಬೋದು ನೋಡಿ ಎಷ್ಟು ನೀರಿದೆ ಅಂತ. ಈ ಥರ ನೀರನ್ನೆಲ್ಲ ತೆಗೆದು ಪಾತ್ರೆಗೆ ಹಾಕೋಬೇಕಾಗುತ್ತೆ. ನಾನಿಲ್ಲಿ ಪಾತ್ರೆಗೆ ಹಾಕೊಂಡಿದ್ದೇನೆ. ಇವಾಗ ನೋಡಿ ಎಲ್ಲ ನೀರು ಹೋಗಿ ಈ ಥರ ಡ್ರೈ ಆಗಿದೆ ನೋಡಿ. ಆದರೂ ಇದರಲ್ಲಿ ನೀರಿನ ಅಂಶ ಸ್ವಲ್ಪ ಇದೆ. ಮತ್ತು ನಾವು ಇದಕ್ಕೆ ಹಿಟ್ಟು ಅಂದರೆ ಕಡಲೆ ಹಿಟ್ಟೆಲ್ಲ ಸೇರಿಸುವಾಗ ನೀರು ಹಾಕುವಂಥ ಅವಶ್ಯಕತೆ ಇಲ್ಲ. ಇದರಲ್ಲೇ ನೀರಿನ ಅಂಶ ಇರೋದ್ರಿಂದ ನಮಗೆ ನೀರು ಹಾಕುವಂಥ ಅವಶ್ಯಕತೆ ಇರೋದಿಲ್ಲ. ಓಕೆ, ಸೊ ಇವಾಗ ಇದಕ್ಕೆ ನಾನು ನೀರುಳ್ಳಿಯನ್ನು ಸಣ್ಣಗೆ ಹಚ್ಕೊಂಡು ಹಾಕ್ತಾ ಇದ್ದೀನಿ. ಈರುಳ್ಳಿಯಲ್ಲಿ ಕೂಡ ಹಾಗೆ ನೀರಿನ ಅಂಶ ಇರೋದ್ರಿಂದ ಇದಕ್ಕೆ ನೀರು ಬೇಕಾಗುವಂಥ ಅಗತ್ಯನೇ ಇರೋದಿಲ್ಲ. ಈರುಳ್ಳಿಯನ್ನು ಇಲ್ಲಿ ಕಟ್ ಮಾಡಿ ಹಾಕ್ಕೊಳ್ತೀನಿ ನಾನು. ಸೊ ಇದಕ್ಕೆ ಇವಾಗ ನಾನು ಕಟ್ ಮಾಡಿರುವಂತಹ ಈರುಳ್ಳಿ ನೋಡಿ, ಈ ಥರ ಸಣ್ಣಗೆ ನಾನು ಕಟ್ ಮಾಡಿರುವಂಥದ್ದು ನೋಡಿ, ಸಣ್ಣಗೆ ಕಟ್ ಮಾಡ್ಕೊಂಡಿದ್ದೇನೆ. ಸೊ ಸಣ್ಣ ಕಟ್ ಮಾಡಿಕೊಂಡು ಈರುಳ್ಳಿಯನ್ನು ಇಲ್ಲಿ ನಾನಿಲ್ಲಿ ಸೇರಿಸ್ತಾ ಇದ್ದೇನೆ. ಜಾಸ್ತಿ ಕ್ವಾಂಟಿಟಿ ಬೇಕು ಅಂತ ಹೇಳಿದ್ರೆ ಸೇರಿಸ್ಬೋದು. ಆದರೆ ನಮಗೆ ಇಲ್ಲಿ ನಾವು ಕ್ಯಾಬೇಜ್ ಪಕೋಡ ಮಾಡೋದ್ರಿಂದ ಈರುಳ್ಳಿಗಿಂತ ಕ್ಯಾಬೇಜ್ ತುಂಬಾ ಜಾಸ್ತಿ ಬೇಕಾಗುತ್ತೆ. ಸೊ ಈರುಳ್ಳಿ ಅಷ್ಟೇನು ಬೇಕಾಗಿರೋದಿಲ್ಲ. ನಾನಿಲ್ಲಿ 3 ಈರುಳ್ಳಿಯನ್ನು ಹಾಕೊಂಡಿದ್ದೇನೆ. ಸೊ ಜಾಸ್ತಿ ಬೇಕಿದ್ರೆ ಜಾಸ್ತಿ ಮಾಡ್ಕೋಬಹುದು, ಏನಿದಾಗೋದಿಲ್ಲ. ಟೇಸ್ಟ್ ಏನೋ ಚೆನ್ನಾಗೇ ಬರುತ್ತೆ. ಸೊ ಇದಕ್ಕೆ ಇವಾಗ ನಾವು ಒಂದು ಮಸಾಲೆಯನ್ನು ರೆಡಿ ಮಾಡ್ಕೋಬೇಕು. ಏನಿಲ್ಲ, ಸಿಂಪಲ್ ಆಗಿ ಚಿಕ್ಕದೊಂದು ಮಸಾಲೆ ರೆಡಿ ಮಾಡ್ಕೊಳ್ಳುವಂಥದ್ದು. ಸೊ ನಾವಿವಾಗ ಒಂದು ಮಸಾಲೆ ರೆಡಿ ಮಾಡ್ಕೊಳ್ಳೋಣ. ಅದಕ್ಕೋಸ್ಕರ ನಾನು ಮಿಕ್ಸಿ ಜಾರ್ ತಗೊಂಡಿದ್ದೇನೆ. ಅದಕ್ಕೆ ಬೆಳ್ಳುಳ್ಳಿ, ಶುಂಠಿ, ಹಸಿಮೆಣಸು ಇವನ್ನೆಲ್ಲ ಹಾಕಿ ತರ್ತರಿಯಾಗಿ ರುಬ್ಕೋಬೇಕಾಗುತ್ತೆ. ತರ್ತರಿಯಾಗಿ ರುಬ್ಕೊಂಡು ನಾನು ನಿಮ್ಗೆ ಇಲ್ಲಿ ತೋರಿಸ್ತೇನೆ. ಓಕೆ ನೋಡಿ, ಈ ಥರ ತರ್ತರಿಯಾಗಿ ನೀವು ಮಾಡ್ಕೋಬೇಕಾಗುತ್ತೆ. ಸೊ ಇದನ್ನೀಗ ನಾನು ಈ ಒಂದು ಈರುಳ್ಳಿ ಮತ್ತು ಕ್ಯಾಬೇಜಿಗೆ ಈ ಮಸಾಲೆಯನ್ನು ನಾನು ಆ್ಯಡ್ ಮಾಡ್ತಾ ಇದ್ದೇನೆ. ಸೊ ನಂತರ ನಾನು ಇದಕ್ಕೆ ಕೆಲವು ಮಸಾಲೆಗಳನ್ನು ಆ್ಯಡ್ ಮಾಡ್ತಾ ಇದ್ದೀನಿ. ಅದಕ್ಕೂ ಮುಂಚೆ ಸ್ವಲ್ಪ ನಾನು ಜೀರಿಗೆ ಇಲ್ಲಿ ಹಾಕ್ತಾ ಇದ್ದೀನಿ. ಸ್ವಲ್ಪ ಜಾಸ್ತಿ ಬೇಕಾದರೆ ಹಾಕ್ಕೋಬೋದು, ಹಾಗೇನಿಲ್ಲ. ಜೀರಿಗೆ ಹಾಕ್ತಾ ಇದ್ದೀನಿ. ನಂತರ ಇದಕ್ಕೆ ನಾನು ಸ್ವಲ್ಪ ಮೆಣಸಿನ ಹುಡಿಯನ್ನು ಸೇರಿಸ್ತೇನೆ. ಆದರೆ ಜಾಸ್ತಿ ಖಾರ ಬೇಡ ಅಂತ ಹೇಳಿದ್ರೆ ನೀವು ಸ್ಕಿಪ್ ಮಾಡ್ಬೋದು. ಯಾಕಂದರೆ ಆಲ್ರೆಡಿ ನಾವಿಲ್ಲಿ ಹಸಿಮೆಣಸನ್ನು ಹಾಕಿದ್ದೇವೆ. ಸೊ ಅದಕ್ಕೋಸ್ಕರ ಮೆಣಸಿನ ಹುಡಿ ಜಾಸ್ತಿ ಬೇಕೆಂದರೆ ಖಾರ ಜಾಸ್ತಿ ಇಷ್ಟಪಡೋರು ಹಾಕ್ಕೋಬೋದು, ಇಲ್ದಿದ್ರೆ ಸ್ಕಿಪ್ ಮಾಡ್ಕೊಳ್ಳಿ. ನಾನಿಲ್ಲಿ ಸ್ವಲ್ಪ ಹಾಕ್ತಾ ಇದ್ದೀನಿ, ಅದು ಸ್ವಲ್ಪ ಟೇಸ್ಟಿಗೋಸ್ಕರ. ಸೊ ಅದಾದ ನಂತರ ನಾನಿಲ್ಲಿ ಸ್ವಲ್ಪ ಕೊತ್ತಂಬರಿ ಹುಡಿಯನ್ನು ಹಾಕ್ತಾ ಇದ್ದೀನಿ. ಕೊತ್ತಂಬರಿ ಹುಡಿ ನೋಡಿ 1.5 ಚಿಕ್ಕ ಟೇಬಲ್ ಸ್ಪೂನು, ಅದರಲ್ಲಿ 1.5 ಸ್ಪೂನಷ್ಟು ನಾನಿಲ್ಲಿ ಆ್ಯಡ್ ಮಾಡ್ತಾ ಇದ್ದೀನಿ. ಆಮೇಲೆ ನಾನು ಇದಕ್ಕೆ ಸ್ವಲ್ಪ ಜೀರಿಗೆಯನ್ನು ಸೇರಿಸ್ತೀನಿ. ಇದು ಚಿಕ್ಕ ಚಮಚ, ಅದರಲ್ಲಿ ನಾನು 1 ಸ್ಪೂನಷ್ಟು ಹಾಕ್ತಾ ಇದ್ದೀನಿ, ಚಿಕ್ಕ ಚಮಚ. ಸೊ ಹಾಗೆ ನಾನಿಲ್ಲಿ ಕರಿಮೆಣಸನ್ನು ಆ್ಯಡ್ ಮಾಡ್ತಾ ಇದ್ದೀನಿ. ಬಟ್ ನಿಮ್ಗೇನಾದರೂ ಕರಿಮೆಣಸು ಬೇಡ ಅಂತ ಇದ್ದರೆ, ಆಲ್ರೆಡಿ ಖಾರ ಎಷ್ಟೇ ಸಾಕು ಅಂತ ಇದ್ದರೆ ನೀವು ಓಕೆ, ಪರವಾಗಿಲ್ಲ. ಅಥವಾ ನಿಮಗೆ ಸ್ವಲ್ಪ ಫ್ಲೇವರ್ಗೆ ಬೇಕು ಅಂತ ಹೇಳಿದ್ರೆ ನಾನಿಲ್ಲಿ 1/4 ಸ್ಪೂನಷ್ಟು ಹಾಕ್ತಾ ಇದ್ದೀನಿ. ಓಕೆ, ಇವಾಗ ಇದಕ್ಕೆ ನಾವು ಸ್ವಲ್ಪ ಉಪ್ಪನ್ನು ಆ್ಯಡ್ ಮಾಡ್ಕೋಬೇಕು.
ರುಚಿಗೆ ತಕ್ಕಷ್ಟು ಉಪ್ಪನ್ನು ಆ್ಯಡ್ ಮಾಡ್ಕೊಳ್ಳಿ. ಉಪ್ಪು ಆ್ಯಡ್ ಮಾಡುವಾಗ ನೋಡಿಕೊಂಡು ಉಪ್ಪು ಆ್ಯಡ್ ಮಾಡ್ಕೊಳ್ಳಿ. ಜಾಸ್ತಿ ಹಾಕಲಿಕ್ಕೆ ಹೋಗಬೇಡಿ, ತುಂಬ ಉಪ್ಪಾದರೆ ತಿನ್ನಲಿಕ್ಕೆ ಆಗೋದಿಲ್ಲ. ಕಡಿಮೆ ಆದರೂ ಪರವಾಗಿಲ್ಲ, ಜಾಸ್ತಿ ಹಾಕೋಕ್ಕೆ ಹೋಗಬೇಡಿ. ಓಕೆ, ಸೊ ಇವಾಗ ಇವನ್ನೆಲ್ಲ ನಾನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ನೋಡ್ಬೋದು, ಇದನ್ನು ಮೊದಲು ಈ ಥರ ಚೆನ್ನಾಗಿ ನಾವು ಮಿಕ್ಸ್ ಮಾಡ್ಕೋಬೇಕಾಗುತ್ತೆ. ಆ್ಯಕ್ಚುಲಿ ನಾನು ಇದನ್ನು ಪ್ಲೇಟಿಗೆ, ಅದು ಮೊದಲು ನಾವು ತೆಗೆದುಕೊಳ್ಳುವಾಗ ಯೂಸ್ ಮಾಡಿರುವಂತಹ ಪ್ಲೇಟಿಗೆ ಹಾಕ್ತೇನೆ. ಇದಕ್ಕೆ ಹಾಕಿ ನಾನು ತುರ್ಕೊಳ್ತೇನೆ, ಯಾಕಂದರೆ ಮಿಕ್ಸ್ ಮಾಡಲಿಕ್ಕೆ ತುಂಬ ಈಸಿ ಆಗುತ್ತೆ. ಅದಕ್ಕೆ ಮಸಾಲ ನಾನು ಇದಕ್ಕೆ ಹಾಕ್ತಾ ಇದ್ದೀನಿ. ಸೊ ಇದರಲ್ಲಿ ಇವಾಗ ಚೆನ್ನಾಗಿ ಈ ಥರ ಎಲ್ಲನೂ ಮಿಕ್ಸ್ ಮಾಡ್ಕೋಬೇಕಾಗುತ್ತೆ. ಮಸಾಲೆ ಎಲ್ಲನೂ ಚೆನ್ನಾಗಿ ಮಿಕ್ಸ್ ಆಗಬೇಕು. ನಾವು ರುಬ್ಕೊಂಡಿರುವ ಮಸಾಲೆ ಹಾಗೆ ನಾವು ಹಾಕಿರುವಂತಹ ಮಸಾಲೆ ಹುಡಿಗಳು ಎಲ್ಲನೂ ಚೆನ್ನಾಗಿ ಈ ಥರ ಮಿಕ್ಸ್ ಆಗೋಬೇಕು. ನೋಡಿ, ಇದರಲ್ಲಿ ನೀರಿನ ಅಂಶ ಆಲ್ರೆಡಿ ನಿಮಗೆ ಕಾಣ್ತಾ ಇದೆ. ಇವಾಗ ನಾನು ಇದಕ್ಕೆ ಸ್ವಲ್ಪ ಕಡಲೆ ಹಿಟ್ಟನ್ನು ಸೇರಿಸ್ತೇನೆ. ಸ್ವಲ್ಪ ಸ್ವಲ್ಪ ಹಾಕೋಬೇಕಾಗುತ್ತೆ ನಾವು. ಹಾಗೆ ಇದಕ್ಕೆ ನಾನು ಸ್ವಲ್ಪ ಅಕ್ಕಿ ಹಿಟ್ಟನ್ನು ಕೂಡ ಇಲ್ಲಿ ಹಾಕ್ತಾ ಇದ್ದೀನಿ. ನೋಡಿಕೊಂಡು ಹಾಕೊಳ್ಳಿ ಎಷ್ಟು ಬೇಕಾಗುತ್ತೆ ಅಂತ ಹೇಳಿ. ಒಮ್ಮೆಲೆ ಎಲ್ಲಾನು ಹಾಕಕ್ಕೆ ಹೋಗಬೇಡಿ. ಇವಾಗ ಇದನ್ನೆಲ್ಲ ಚೆನ್ನಾಗಿ ಈ ಥರ ಮಿಕ್ಸ್ ಮಾಡ್ಕೋಬೇಕಾಗುತ್ತೆ. ಈ ಥರ ಮಾಡ್ಕೋಬೇಕಾಗುತ್ತೆ. ಕೈಯಲ್ಲಿ ಈ ಥರ ಮಿಕ್ಸ್ ಮಾಡ್ಕೊಂಡು ಬೇಕಿದ್ರೆ ಮತ್ತೆ ಸ್ವಲ್ಪ ಆ್ಯಡ್ ಮಾಡ್ಕೋಬೇಕಾಗುತ್ತೆ. ಒಮ್ಮೆಲೆ ಎಲ್ಲಾನು ಹಾಕೋಕೆ ಹೋಗಬೇಡಿ, ತುಂಬ ದಪ್ಪಗೆ ಇರಬಾರ್ದು. ಕ್ಯಾಬೇಜ್ಗೆ ಒಂದು ಅಂಟ್ಕೊಳ್ಳಿಕ್ಕೆ ಎಷ್ಟು ಬೇಕಾಗುತ್ತೆ ನೋಡಿ, ಅಷ್ಟು ನೀವು ಹುಡಿಗಳನ್ನು ಹಾಕೊಂಡ್ರೆ ಸಾಕಾಗುತ್ತೆ. ಅದಕ್ಕಿಂತ ಜಾಸ್ತಿ ಕೂಡ ಹಾಕೋದು ಬೇಕಾಗಿಲ್ಲ. ಇದು ಆಲ್ರೆಡಿ ನೋಡಿ ಸಾಕಾಗುತ್ತೆ, ಅಂಟ್ಕೊಳ್ತಾ ಇದೆ. ಸೊ ಜಾಸ್ತಿ ಇದಕ್ಕೆ ಬೇಡ. ಇದಕ್ಕೆ ನೀರು ಹಾಕಲಿಕ್ಕೆ ಬೇಡವೇ ಬೇಡ, ಯಾಕಂದರೆ ನೀರಿನ ಅಂಶ ಆಲ್ರೆಡಿ ಕ್ಯಾಬೇಜಲ್ಲಿದೆ. ಹಾಗೆ ಈರುಳ್ಳಿಯಲ್ಲಿ ಕೂಡ ಇರುತ್ತೆ ನೀರುಳ್ಳಿನ ಅಂಶ, ಅಂದರೆ ನೀರಿನ ಅಂಶ. ಸೊ ಅದಕ್ಕೋಸ್ಕರ ಇದಕ್ಕೆ ನೀರು ಹಾಕುವಂಥ ಅವಶ್ಯಕತೆನೇ ಇರೋದಿಲ್ಲ. ಡ್ರೈ ಆಗಿ ಈ ಥರ ನಾವು ನೀರು ಹಾಕದೇನೆ ಮಸಾಲೆಗಳನ್ನೆಲ್ಲ ಕ್ಯಾಬೇಜ್ ಜೊತೆ ಮಿಕ್ಸ್ ಮಾಡಿ ಈ ಥರ ಎಣ್ಣೆಯಲ್ಲಿ ಬಿಟ್ಕೊಂಡು ಕರಿಬೋದು ನಾವು. ಇವಾಗ ನೋಡಿ, ನಿಮಗೆ ನೋಡ್ಬೋದು, ನೋಡಿ ಈ ಥರ ಇದು ಆಲ್ರೆಡಿ ರೆಡಿ ಆಗಿದೆ. ನೋಡಿ ಹೇಗೆ ಅಂದ್ಕೊಳ್ಳುತ್ತೆ ನೋಡಿ, ಅಲ್ವಾ? ನೋಡಿ ಅಂದ್ಕೊಳ್ತಾ ಇದೆ. ಸೊ ಇವಾಗ ನಮಗೆ ಇದಕ್ಕೆ ನೀರಿನ ಅವಶ್ಯಕತೆನೇ ಇಲ್ಲ, ನೀರು ಬೇಕಾಗೇ ಇಲ್ಲ ಇಲ್ಲಿ. ಸೊ ಇವಾಗ ಇದು ರೆಡಿ ಆಗಿದೆ. ಇನ್ನು ನಮಗೆ ಏನಿಲ್ಲ, ಇದನ್ನು ನಾವು ಎಣ್ಣೆಯಲ್ಲಿ ಕರಿಬೇಕು ಅಷ್ಟೇ. ಅದೊಂದು ಪ್ರೊಸೆಸ್ ಮಾತ್ರ ಇರೋದು. ಸೊ ಇದನ್ನು ಸ್ವಲ್ಪ ಹೊತ್ತು ನಾನು ಒಂದು 5 ನಿಮಿಷ ಈ ಥರ ಮಾಡಿ ಮುಚ್ಚಳ ಮುಚ್ಚಿ ಇಡ್ತೇನೆ. ಅಷ್ಟರವರೆಗೆ ನಾವು ಎಣ್ಣೆಯನ್ನು ಕಾಯಿಸ್ಕೋಬೇಕಾಗುತ್ತೆ. ಇಲ್ಲಿ 5 ನಿಮಿಷ ಮುಚ್ಚಳ ಮುಚ್ಚಿ ಅದೇ 5 ನಿಮಿಷದಲ್ಲಿ ನಾವು ಎಣ್ಣೆಯನ್ನು ಕಾಯಿಸ್ಕೊಂಡು ರೆಡಿ ಮಾಡಿಟ್ಕೊಳ್ಳೋಣ. ನೋಡಿ ಇವಾಗ ಇದು ಯಾವ ರೀತಿ ಸೆಟ್ ಆಗಿದೆ ಅಂತ ಹೇಳಿ. ನೋಡಿ, ಕೈಯಲ್ಲಿ ಉಂಡೆ ಮಾಡಿ ಸಾಕು, ಉಂಡೆ ಯಾವ ಆಕಾರಕ್ಕೆ ಬೇಕಾದ್ರೂ ಬರುತ್ತೆ ಆ ಥರ. ಸೊ ಇವಾಗ ನಾವು ಇದನ್ನು ಎಣ್ಣೆಯಲ್ಲಿ ಕರಿಬೇಕು. ನಮ್ಮ ಕೈಯಲ್ಲಿ ಸ್ವಲ್ಪ ನೋಡಿ, ಇಷ್ಟಿಷ್ಟು ಈ ಥರ ಏನು ಶೇಪ್ ಬೇಕಾಗಿಲ್ಲ. ಈ ಥರ ತೆಗೆದು ಹಾಕೊಂಡ್ರೆ ಸಾಕಾಗುತ್ತೆ ಎಣ್ಣೆಯಲ್ಲಿ. ಇಲ್ಲ ನಿಮ್ಗೆ ಏನಾದರೂ ಶೇಪ್ ಮಾಡಬೇಕು ಅಂತಿದ್ರೆ ನೀವು ಶೇಪ್ ಮಾಡ್ಬೋದು. ನಾನು ಸ್ವಲ್ಪ ಚಿಕ್ಕದಾಗಿ ತೆಗೆದು ಎಣ್ಣೆಯಲ್ಲಿ ಕರಿತಾ ಇರುವಂಥದ್ದು. ನಾನಿವಾಗ ಕರಿತಾ ಇದ್ದೇನೆ. ಸೊ ನೋಡ್ಬೋದು, ಎಣ್ಣೆ ಕಾದಿದೆ. ನಾನೀಗ ಚಿಕ್ಕ ಹೋಳುಗಳನ್ನಾಗಿ ಮಾಡ್ಕೊಂಡು ಈ ಥರ ಎಣ್ಣೆಯಲ್ಲಿ ಬಿಡ್ತಾ ಇದ್ದೇನೆ.
ಬೇಕಾದ್ರೆ ದೊಡ್ಡ ಸೈಜಲ್ಲಿ ಕೂಡ ಮಾಡ್ಬೋದು, ಆದರೆ ನಾನು ಚಿಕ್ಕದು ಮಾಡಿದ್ರೆ ತುಂಬ ಚೆನ್ನಾಗಿ ನಿಮಗೆ ಒಳಗಡೆ ಚೆನ್ನಾಗಿ ಬೆಂದು ಅಂದರೆ ಕ್ರಿಸ್ಪಿಯಾಗಿ ಬರುತ್ತೆ. ಅದಕ್ಕೋಸ್ಕರ ನಾನು ನಿಮಗೆ ಈ ಥರ ಮಾಡಿಕೊಂಡು ಎಣ್ಣೆಯಲ್ಲಿ ಫ್ರೈ ಮಾಡ್ತಾ ಇದ್ದೇನೆ. ಗೋಲ್ಡನ್ ಬ್ರೌನ್ ಕಲರ್ ಬರಬೇಕು ಅಂತ ತನಕ ನಾವು ಈ ಥರ ಫ್ರೈ ಮಾಡ್ಕೋಬೇಕಾಗುತ್ತೆ. ಚೆನ್ನಾಗಿ ಈ ಥರ ತಿರುಗಿಸಿ ಹಾಕೊಳ್ಳಿ. ಎರಡೂ ಬದಿಯಲ್ಲಿ ಚೆನ್ನಾಗಿ ಈ ಥರ ಫ್ರೈ ಮಾಡ್ಕೊಳ್ಳಿ. ನೀವು ನೋಡ್ಬೋದು ಯಾವ ರೀತಿ ಬಂದಿದೆ ನೋಡಿ, ಕಲರ್ ಚೇಂಜ್ ಆಗಿದೆ, ಇದು ಬೆಂದಿದೆ. ನಾನು ಇದನ್ನ ಪ್ಲೇಟಿಗೆ ಹಾಕ್ತಾ ಇದ್ದೀನಿ. ಹೀಗೆ ಇನ್ನುಳಿದೆಲ್ಲಗಳನ್ನು ಮಾಡಿ ತೋರಿಸ್ತೇನೆ ನಾನು ನಿಮಗೆ. ಇದರಲ್ಲಿ ಕ್ಯಾಬೇಜಿನಲ್ಲಿ ತುಂಬ ನೀವು ಪಕೋಡವನ್ನು ಮಾಡ್ಕೋಬಹುದು, ತುಂಬ ಆಗುತ್ತೆ. ಇಷ್ಟು ನೋಡಿ, ಇನ್ನೂ ಇದೆ, ಸ್ವಲ್ಪ ಮಾಡಲಿಕ್ಕೆ ಬಾಕಿ ಇದೆ. ಹೇಗೆ ಬಂದಿದೆ ನೋಡಿ ನಿಮಗೆ ಕಲರ್. ಆಮೇಲೆ ನಾನು ಸ್ವಲ್ಪ ಇಲ್ಲಿ ಕರಿಬೇವನ್ನು ಫ್ರೈ ಮಾಡಿ ಹಾಕಿದ್ದೇನೆ, ತುಂಬ ಚೆನ್ನಾಗಿದೆ ನೋಡಿ. ಇಷ್ಟು ನೀವು ಮಾಡ್ಬೋದು ಒಂದು ಕ್ಯಾಬೇಜಲ್ಲಿ. ನೀವು ಕೆಲವೊಮ್ಮೆ ದೊಡ್ಡ ಸೈಜ್ ಇದ್ದರೆ ಇದಕ್ಕಿಂತ ಜಾಸ್ತಿನೂ ಮಾಡ್ಬೋದು. ಚೆನ್ನಾಗಿ ಕಾಣ್ತಿದೆ ನೋಡಿ, ಕಲರೆಲ್ಲ ಚೆನ್ನಾಗಿ ಬ್ರೌನ್ ಕಲರೆಲ್ಲ ಆಗಿದೆ. ಇದನ್ನು ನಾನು ಕಟ್ ಮಾಡಿ ತೋರಿಸ್ತೇನೆ ಒಳಗೆ ಯಾವ ರೀತಿ ಬೆಂದಿದೆ ಅಂತ. ಸೊ ನೋಡ್ಬೋದು ನೋಡಿ ಸೌಂಡ್ ನೋಡಿ ಹೇಗೆ ಬಂದಿದೆ ಅಂತ ನೋಡಿ. ಸಾಫ್ಟ್ ಆಗಿದೆ, ತುಂಬ ಸಾಫ್ಟ್ ಆಗಿದೆ. ಹೇಗೆ ಬೆಂದಿದೆ ನೋಡಿ, ಚೆನ್ನಾಗಿ ಮಸಾಲೆ ಎಲ್ಲ ಬೆಂದ್ಕೊಂಡ್ಬಿಟ್ಟಿದೆ ನೋಡಿ, ತುಂಬಾ ಚೆನ್ನಾಗಿದೆ ನೋಡ್ಬೋದು. ಸೊ ನೀವು ಒಮ್ಮೆ ಮನೆಯಲ್ಲಿ ಇದನ್ನು ಟ್ರೈ ಮಾಡಿ, ಟೇಸ್ಟ್ ಯಾವ ರೀತಿ ಬಂದಿದೆ ಅನ್ನೋದನ್ನು ನನಗೆ ತಿಳಿಸಿ, ಓಕೆನಾ.